ಹಲೋ ಆ್ಯಂಡ್ ವೆಲ್ಕಮ್. ನಾವೊಂದು ಕಾಸ್ಟ್ ಶೀಟ್ನ ನೋಡಾಯಿತು ಪ್ರೀವಿಯಸ್ ವೀಡಿಯೋಸಲ್ಲಿ. ಸೊ ಕಾಸ್ಟ್ ಶೀಟಲ್ಲಿ ಬರೋ ಫಸ್ಟ್ ಐಟಮ್ ಬಂದು ಡೈರೆಕ್ಟ್ ಮೆಟೀರಿಯಲ್ಸ್, ಅದನ್ನು ಕೂಡ ನೋಡಾಯಿತು. ಈಗ ನೆಕ್ಸ್ಟ್ ಐಟಮ್ ಬರೋದು ಕಾಸ್ಟ್ ಶೀಟಲ್ಲಿ ಲೇಬರ್ ಕಾಸ್ಟ್. ಸೊ ಅದನ್ನು ಈಗ ನೋಡೋಣ. ಈಗ ನೋಡಿ, ಒಂದು ಬಿಸ್ನೆಸ್ಸಲ್ಲಿ ಎಷ್ಟೇ ಮೆಟೀರಿಯಲ್ಸ್ ಇರಲಿ, ಎಷ್ಟೇ ಒಳ್ಳೆ ಮೆಷಿನರಿ ರಿಸೋರ್ಸಸ್ ಇರಲಿ, ಜನರಿಲ್ಲದೆ ಅವೆಲ್ಲ ಏನು ಪ್ರಯೋಜನ ಇಲ್ಲ. ಸೊ ಹ್ಯೂಮನ್ ರಿಸೋರ್ಸ್, ಮ್ಯಾನ್ ಪವರ್ ಅಂತೀವಲ್ಲ, ಇದು ಬಂದು ತುಂಬ ಮುಖ್ಯ. ಸೊ ಅದನ್ನು ಹೇಗೆ ಎಕ್ಸ್ಪೆನ್ಸ್ ಮಾಡ್ತಾರೆ ಅನ್ನೋದನ್ನೇ ನಾವು ಇವಾಗ ನೋಡೋದು. ನಾರ್ಮಲ್ ಆಗಿ ಒಂದು ವರ್ಕರ್ಗೆ ನಾವು ಪೇ ಮಾಡೋದು ಬಂದು ವೇಜಸ್ ಅಂತ ಹೇಳ್ತೀವಿ. ಬಟ್ ನ್ಯಾಚುರಲಿ ಆ ವೇಜಸ್ಸಲ್ಲಿ ಡಿಫ್ರೆಂಟ್ ಕಂಪೋನೆಂಟ್ಸ್ ಇರುತ್ತೆ. ಸೊ ಅವುಗಳನ್ನ ಫಸ್ಟ್ ನೋಡೋಣ, ಏನೇನು ಕೊಡ್ತಾರೆ ಒಂದು ಎಂಪ್ಲಾಯ್ಗೆ ಏನೇನು ಕೊಡ್ತಾರೆ ಅಂತ. ಅದಾದಮೇಲೆ ಒಂದು ಎಂಪ್ಲಾಯರ್ ಅವ್ರು ಪೇ ಮಾಡೋ ವೇಜಸ್ನ ಹೇಗೆ ಡಿವೈಡ್ ಮಾಡ್ತಾರೆ, ಡೈರೆಕ್ಟ್ ಲೇಬರ್ ಅಂದ್ರೆ ಏನು, ಇಂಡೈರೆಕ್ಟ್ ಲೇಬರ್ ಅಂದ್ರೆ ಏನು ಅಂತ ನೋಡೋಣ. ಅದಾದಮೇಲೆ ಪೇರೋಲ್ ಪ್ರೊಸೀಜರ್ನ ಬ್ರೀಫ್ ಆಗಿ ನೋಡೋಣ. ಆ್ಯಂಡ್ ಲಾಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಂದು ಇನ್ಸೆಂಟಿವ್ ಪ್ಲಾನ್ಸ್. ಸೊ ವರ್ಕರ್ಸ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಮೋಟಿವೇಟ್ ಮಾಡೋಕ್ಕೆ ಏನೇನು ಪ್ಲಾನ್ಸ್ ಇದ್ದಾವೆ ಅದನ್ನು ನೋಡೋಣ. ಸೊ ಇಂಪಾರ್ಟೆಂಟ್ ಒನ್ಸ್ ಬಂದು ರಾವನ್ ಪ್ರೀಮಿಯಂ ಪ್ಲಾನ್ ಆ್ಯಂಡ್ ಹಾಲ್ಸೆ ಪ್ರೀಮಿಯಂ ಪ್ಲಾನ್. ಅದಾದಮೇಲೆ ಎಂಪ್ಲಾಯಿ ಟರ್ನ್ ಓವರ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಟಾಪಿಕ್, ಎಲಿಮೆಂಟ್ಸ್ ಆಫ್ ವೇಜಸ್. ಸೊ ಒಂದು ಎಂಪ್ಲಾಯಿಗೆ ವೇಜ್ ಪೇ ಮಾಡಿದಾಗ ಅದರಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಆಗಿರುತ್ತೆ. ಫಸ್ಟ್ ಆಗಿ ಬಂದು ಬೇಸಿಕ್ ವೇಜಸ್. ಸೊ ಬೇಸಿಕ್ ವೇಜಸ್ ಏನಂದರೆ ನಾರ್ಮಲಾಗಿ ಕೆಲಸ ಮಾಡೋದಕ್ಕೆ ಕೊಡೋ ಸಂಬಳ. ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಕರ್ ಬಂದು ಒಂದು ತಿಂಗಳಿಗೆ 10,000 ಸ್ಯಾಲ್ರಿ ಅಂತ ಇಟ್ಕೊಳ್ಳಿ. ಸೊ ಅವಾಗ ಬಂದು ಅವ್ರಿಗೆ ಬೇಸಿಕ್ ವೇಜಸ್ ಪರ್ ಮಂತ್ ಬಂದು 10,000, ಪರ್ ಆ್ಯನಮ್ ಬಂದು 1,20,000 ಅಂತ ಹೇಳ್ಬೋದು. ಈಗ ಇದಲ್ಲದೆ ಡಿಯರ್ನೆಸ್ ಅಲವೆನ್ಸ್ ಅಂತ ಕೂಡ ಕೊಡ್ತಾರೆ ಎಂಪ್ಲಾಯರ್ಸ್. ಸೊ ಡಿಯರ್ನೆಸ್ ಅಲವೆನ್ಸ್ ಏನಂದರೆ, ಈಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದ್ರೆ ಆ ಇನ್ಕ್ರೀಸ್ನ ಮೀಟ್ ಮಾಡೋಕ್ಕೆ ಕೊಡೋ ಎಕ್ಸ್ಟ್ರಾ ಹಣ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಬಾಡಿಗೆ ಬಂದು 1,000 ಇದೆ ಅಂತ ಇಟ್ಕೊಳ್ಳಿ ಒಂದು ಏರಿಯಾದಲ್ಲಿ. ನೆಕ್ಸ್ಟ್ ಇಯರ್ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗ್ಬೋದು, ಅದಕ್ಕೆ ಬಾಡಿಗೆ ಜಾಸ್ತಿ ಆಗ್ಬೋದು, 1,200 ಹಂಗೆ ಆಗ್ಬೋದು. ಈಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಸೊ ಆ ಇನ್ಕ್ರೀಸ್ನ ಮೀಟ್ ಮಾಡೋಕ್ಕೆ ಕೊಡೋ ಹಣನೇ ಡಿಯರ್ನೆಸ್ ಅಲವೆನ್ಸ್ ಅಂತ ಹೇಳೋದು. ಸೊ ಡಿಯರ್ನೆಸ್ ಅಲವೆನ್ಸ್ ಬಂದು ಯೂಶಲ್ ಆಗಿ ಪರ್ಸೆಂಟೇಜ್ ಆಫ್ ಬೇಸಿಕ್ ವೇಜಸ್ ಇರುತ್ತೆ, ಅಂದರೆ 10% ಆಫ್ ಬೇಸಿಕ್ ವೇಜಸ್ ಅಂತ. ಸೊ ಅಷ್ಟು ಡಿಯರ್ನೆಸ್ ಅಲವೆನ್ಸ್ ಆಗಿ ಕೊಡ್ತಾರೆ. ಅದಲ್ಲದೆ ಓವರ್ ಟೈಮ್ ಪೇಮೆಂಟ್ ಇರುತ್ತೆ. ಈಗ ಒಂದು ವರ್ಕರ್ ಬಂದು ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಸಮಯ ಕೆಲಸ ಮಾಡಿದರೆ ಆ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿದಾರಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ, ಅದನ್ನೇ ಓವರ್ ಟೈಮ್ ಪೇ ಅಂತ ಹೇಳೋದು. ಸೊ ನ್ಯಾಚುರಲ್ ಆಗಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವರು ಜಾಸ್ತಿ ಎಫರ್ಟ್ಸ್ ಹಾಕಿದಾರಲ್ಲ, ಅದಕ್ಕೆ ಆ ಎಕ್ಸ್ಟ್ರಾ ಟೈಮ್ಗೆ ಸ್ವಲ್ಪ ಜಾಸ್ತಿ ಹಣನೂ ಕೊಡ್ತಾರೆ. ಸೊ ಪೆನಾಲ್ಟಿ ರೇಟಲ್ಲಿ ಇರುತ್ತೆ. ನಾರ್ಮಲ್ ಆಗಿ ಪರ್ ಅವರ್ 100 ರೂಪೀಸ್ ಕೊಟ್ಟರೆ ಯೂಶಲ್ ಆಗಿ ಓವರ್ ಟೈಮ್ಗೆ 125 ಅಥವಾ 150 ರೂಪೀಸ್ ಹಂಗಿರುತ್ತೆ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ ಬಂದು ಪ್ರೊಡಕ್ಷನ್ ಬೋನಸ್ ಅಂತ ಹೇಳ್ಬೋದು. ಪ್ರೊಡಕ್ಷನ್ ಬೋನಸ್ ಏನಂದರೆ, ಈಗ ಒಂದು ವರ್ಕರ್ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ, ಅಂದರೆ ಒಳ್ಳೆ ಎಫಿಷಿಯನ್ಸಿ ತೋರಿಸ್ಬಿಟ್ಟು ಒಳ್ಳೆ ಕ್ವಾಲಿಟಿ, ಒಳ್ಳೆ ಪ್ರಾಡಕ್ಟ್ ಔಟ್ಪುಟ್ನ ತರಿಸ್ತಿದ್ರೆ ಅವ್ರಿಗೆ ರಿವಾರ್ಡ್ ಮಾಡೋಕ್ಕೆ ಕೊಡೋ ಬೋನಸ್ ಅದು. ಸೊ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ರಿವಾರ್ಡ್ ಮಾಡೋಣ, ಬೇರೆಯವ್ರಿಗೂ ಅದು ಒಂಥರ ಮೋಟಿವೇಟಿಂಗ್ ಆಗಿರುತ್ತೆ. ಸೊ ಇದು ಬಂದು ಎಲಿಮೆಂಟ್ಸ್ ಆಫ್ ವೇಜಸ್. ಸೊ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಎಂಪ್ಲಾಯಿ ಇದು. ಸೊ ಎಂಪ್ಲಾಯಿಗೆ ಕೊಡೋ ಸಿಗೋ ಸಂಬಳದಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈಗ ಎಂಪ್ಲಾಯರ್ ಪೇ ಮಾಡಿದಾಗ ಅವ್ರು ಪೇ ಮಾಡೋದನ್ನ 2 ಆಗಿ ಡಿವೈಡ್ ಮಾಡ್ತಾರೆ. ಒಂದು ಬಂದು ಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಲೇಬರ್. ಸೊ ನ್ಯಾಚುರಲಿ ಅವರು ಪೇ ಮಾಡುವಾಗ ಅದು ಡಿವೈಡ್ ಮಾಡಿ ಪೇ ಮಾಡಲ್ಲ, ಬಟ್ ಅವ್ರ ಕಾಸ್ಟ್ ಅಕೌಂಟಿಂಗ್ ಮಾಡ್ತಾರಲ್ಲ, ಅವಾಗ ಅವ್ರು ಇದನ್ನ ಗ್ರೂಪ್ ಮಾಡ್ಕೋಬೇಕಾಗುತ್ತೆ. ಸೊ ಹೇಳ್ತೀನಿ ನೋಡಿ, ಈಗ ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಕೆಲವರು ಅದರಲ್ಲಿ ಡೈರೆಕ್ಟಾಗಿ ಎಫರ್ಟ್ಸ್ ಹಾಕಿರ್ತಾರೆ, ಇನ್ನು ಕೆಲವರು ಡೈರೆಕ್ಟಾಗಿ ಅದರಲ್ಲಿ ಹಾಕಿರಲ್ಲ, ಬಟ್ ಸ್ಟಿಲ್ ಅವರಿಲ್ಲದೆ ಆ ಪ್ರಾಡಕ್ಟ್ ಬಂದಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಅಂತ ತಗೊಳ್ಳೋಣ. ಇದನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು 4 ಜನ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ 4 ಜನಕ್ಕೆ ಪೇ ಮಾಡೋ ಸ್ಯಾಲ್ರಿ ಬಂದು ಇದರಲ್ಲಿ ಡೈರೆಕ್ಟ್ ಲೇಬರ್ ಅಂತ ಹೇಳ್ಬೋದು. ಸೊ ಅದನ್ನು ಅವ್ರಿಗೆ ಪೇ ಮಾಡಿರೋದೆಲ್ಲ ಡೈರೆಕ್ಟಾಗಿ ಇದಕ್ಕೆ ಕಾಸ್ಟಾಗಿ ಹಾಕ್ಬೋದು ನಾವು. ಬಟ್ ಆ 4 ಜನ ಅಲ್ಲದೆ ಇನ್ನೂ ಕೆಲವರು ಕೆಲಸ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಹೋಲ್ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ ಸೂಪರ್ವೈಸರ್ ಇರ್ಬೋದು. ಸೊ ಅವ್ರು ಬಂದು ಫುಲ್ ಆ್ಯಕ್ಟಿವಿಟೀಸ್ನ ಸೂಪರ್ವೈಸ್ ಮಾಡ್ತಿರ್ತಾರೆ. ಈ ಪ್ರೊಡಕ್ಷನ್ನ ಮಾತ್ರ ಸೂಪರ್ವೈಸ್ ಮಾಡಿರಲ್ಲ, ಬೇರೆ ಎಲ್ಲ ನೋಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಕೊಡೋ ಸಂಬಳದಲ್ಲಿ ಇದಕ್ಕೆ ಮಾತ್ರ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅದನ್ನು ಇಂಡೈರೆಕ್ಟ್ ಲೇಬರ್ ಅಂತ ಹೇಳ್ತೀವಿ. ಅದಲ್ಲದೆ ಇವಾಗ ಫ್ಯಾಕ್ಟ್ರಿಗೆ ವಾಚ್ಮ್ಯಾನ್ ಇರ್ಬೋದು. ಆ ವಾಚ್ಮ್ಯಾನ್ ಕೂಡ ಫುಲ್ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ ಕೆಲಸ ಮಾಡಿರ್ತಾನೆ, ಬಟ್ ಆ ಕೊಡೋ ಸ್ಯಾಲ್ರಿಯಲ್ಲಿ ಇದಕ್ಕೆ ಮಾತ್ರ ಎಷ್ಟು ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಏನು ನಾವು ಡೈರೆಕ್ಟಾಗಿ ರಿಲೇಟ್ ಮಾಡೋಕ್ಕಾಗಲ್ಲ, ಅದನ್ನು ಇಂಡೈರೆಕ್ಟ್ ಲೇಬರ್ ಅಂತ ಹೇಳ್ತೀವಿ, ಓವರ್ ಹೆಡ್ ಅಂತ ಹೇಳ್ತೀವಿ. ಏನು ಡೈರೆಕ್ಟಾಗಿ ರಿಲೇಟ್ ಮಾಡ್ಬೋದು, ಅದು ಡೈರೆಕ್ಟ್ ಲೇಬರ್. ಓಕೆನಾ? ಸೊ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಏನಕ್ಕೆ ಈ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ನ ಗ್ರೂಪ್ ಮಾಡ್ತೀವಿ ಅಂದರೆ ಲೇಬರ್ ಕಾಸ್ಟ್ ಕಂಟ್ರೋಲ್. ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಬಂದು ಕಾಸ್ಟ್ನ ಕಡಿಮೆ ಮಾಡೋದು, ಲೇಬರ್ ಕಾಸ್ಟ್ನ ಆದಷ್ಟು ಪರ್ ಯೂನಿಟ್ನ ಕಡಿಮೆ ಇಡಬೇಕು. ಸೊ ಅದಕ್ಕೆ ಅವ್ರು ಇಷ್ಟು ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡ್ತಾರೆ, ಆಯಿತಾ? ಓಕೆ, ಸೊ ನ್ಯಾಚುರಲಿ ಕಾಸ್ಟ್ನ ಕಂಟ್ರೋಲ್ ಮಾಡಬೇಕಂದ್ರೆ ಅವ್ರಿಗೆ ಒಳ್ಳೆ ರೆಕಾರ್ಡ್ ಇರಬೇಕು. ಆ ರೆಕಾರ್ಡಿಂಗ್ ಪ್ರೊಸೆಸ್ನ ಈಗ ನೋಡೋಣ. ಸೊ ಇಂಪಾರ್ಟೆಂಟ್ ಟರ್ಮ್ಸ್ ಬಂದು ಟೈಮ್ ಕೀಪಿಂಗ್ ಆ್ಯಂಡ್ ಟೈಮ್ ಬುಕ್ಕಿಂಗ್ ಲೇಬರ್ ಕಾಸ್ಟ್ ಕಂಟ್ರೋಲಲ್ಲಿ. ಸೊ ಟೈಮ್ ಕೀಪಿಂಗ್ ಏನಂದರೆ, ಒಂದು ವರ್ಕರ್ ಬಂದು ಫ್ಯಾಕ್ಟ್ರಿಗೆ ಬಂದು ಎಷ್ಟೊತ್ತು ಇರ್ತಾನೆ ಅನ್ನೋದನ್ನ ರೆಕಾರ್ಡ್ ಮಾಡೋದು ಟೈಮ್ ಕೀಪಿಂಗ್. ಈಗ ಒಂದು ವರ್ಕರ್ ಒಂದು 8 ಗಂಟೆ ಕಾಲ ಇರ್ತಾನೆ ಅಂತ ಇಟ್ಕೊಳ್ಳಿ, ಯಾವಾಗ ಬಂದ ಯಾವಾಗ ಹೋದ ಅಂತ ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ಅದೇ ಟೈಮ್ ಕೀಪಿಂಗ್. ಅದಲ್ಲದೆ ಈಗ ಒಂದು ವರ್ಕರ್ 8 ಅವರ್ಸ್ ಬಂದರೆ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ, ಅವನು
4 ಅವರ್ಸ್ ಒಂದು ಪ್ರೊಡಕ್ಷನ್ ಇದ್ದಿರ್ಬೋದು, ಇನ್ನು 2 ಅವರ್ಸ್ ಬೇರೆ ಯಾವುದೋ ಆಕ್ಟಿವಿಟಿಯಲ್ಲಿ ಇದ್ದಿರ್ಬೋದು, ಲಾಸ್ಟ್ 2 ಅವರ್ಸ್ ಅವ್ರಿಗೆ ಏನಾದರೂ ಟ್ರೈನಿಂಗ್ ಇದ್ದಿರ್ಬೋದು, ಹಿಂಗೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಅದು ಎಲ್ಲೆಲ್ಲಿ ಎಷ್ಟೊತ್ತು ಇದ್ರು ಅನ್ನೋ ರೆಕಾರ್ಡ್ ಮಾಡೋದನ್ನೇ ಟೈಮ್ ಬುಕ್ಕಿಂಗ್ ಅಂತ ಹೇಳ್ತೀವಿ. ಸೊ ಟೈಮ್ ಕೀಪಿಂಗ್ ಆ್ಯಂಡ್ ಟೈಮ್ ಬುಕ್ಕಿಂಗ್, ಓಕೆನಾ. ಈಗ ವರ್ಕರ್ಸ್ ಬೆಳಿಗ್ಗೆ ಬರ್ತಾರೆ, ಅವ್ರು ಬಂದ ತಕ್ಷಣ ಕೆಲಸ ಶುರು ಆಗಲ್ಲ. ಸೊ 8 o'clock ಅವ್ರ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವ್ರು ಬಂದಮೇಲೆ ಅವ್ರಿಗೆ ಮಾರ್ನಿಂಗ್ ಮೀಟಿಂಗ್ ಇರ್ಬೋದು ಅವರ ಬಾಸ್ ಜೊತೆ, ಅವರ ಟೀಮ್ ಲೀಡರ್ ಜೊತೆ. ಅದಾದಮೇಲೆ ಅವ್ರ ಮಿಷಿನ್ನ ಸೆಟಪ್ ಮಾಡಬೇಕಾಗ್ಬೋದು. ಈ ಥರ ಬೇರೆ ಆಕ್ಟಿವಿಟೀಸ್ ಇರ್ತವೆ. ಆಕ್ಟಿವಿಟೀಸ್ ನಡೆಯುವಾಗ ಏನಾಗ್ತಿದೆ ಅಂದರೆ, ಏನಾದರೂ ಪ್ರೊಡಕ್ಟಿವ್ ಆಗಿ ಕೆಲಸ ಏನು ನಡೀತಿಲ್ಲ, ಆದರೂ ಆ ಟೈಮಲ್ಲಿ ಎಂಪ್ಲಾಯರ್ ಆ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಸೊ ಈ ಟೈಮ್ ಇದೆಯಲ್ಲ, ಎಲ್ಲಿ ಏನು ಆಕ್ಟಿವಿಟಿ ನಡೆದಿಲ್ಲ ಆದರೂ ಎಂಪ್ಲಾಯರ್ ಪೇ ಮಾಡಬೇಕು ವೇಜಸ್, ಅದನ್ನು ಐಡಲ್ ಟೈಮ್ ಅಂತ ಹೇಳ್ತೀವಿ. ಈಗ ಐಡಲ್ ಟೈಮಲ್ಲಿ 2 ಟೈಪ್ಸ್ ಇದೆ. ಒಂದು ಬಂದು ನಾರ್ಮಲ್ ಐಡಲ್ ಟೈಮ್, ಇನ್ನೊಂದು ಬಂದು ಅಬ್ನಾರ್ಮಲ್ ಐಡಲ್ ಟೈಮ್. ನಾರ್ಮಲ್ ಏನಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಮಾರ್ನಿಂಗ್ ಮೀಟಿಂಗ್ ಅಥವಾ ಮೆಷಿನ್ ಸೆಟಪ್, ಇವೆಲ್ಲ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾರ್ಮಲ್ ಐಡಲ್ ಟೈಮ್ ಅಂತ ಹೇಳ್ತೀವಿ. ಸೊ ಅದು ಬಂದು ನ್ಯಾಚುರಲಿ ಕಾಸ್ಟ್ ಆಫ್ ಪ್ರಾಡಕ್ಟಲ್ಲಿ ಅಬ್ಸಾರ್ಬ್ ಆಗಿರುತ್ತೆ, ಅಂದರೆ ಆ ಕಾಸ್ಟ್ನ ಪ್ರಾಡಕ್ಟಲ್ಲಿ ತೋರಿಸ್ತೀವಿ ನಾವು. ಇನ್ನೊಂದು ಬಂದು ಅಬ್ನಾರ್ಮಲ್ ಐಡಲ್ ಟೈಮ್. ಇದೇನಂದರೆ ನಾರ್ಮಲ್ ಆಗಿ ಇದು ಆಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ಏನಂದರೆ, ಫಾರ್ ಎಕ್ಸಾಂಪಲ್ ಮೆಷಿನ್ ಬ್ರೇಕ್ ಡೌನ್. ಸೊ ಮೆಷಿನ್ ಬ್ರೇಕ್ ಡೌನ್ ಆಗಿದ್ರೆ ನ್ಯಾಚುರಲಿ ಕೆಲಸ ನಿಂತೋಗುತ್ತೆ, ಬಟ್ ಸ್ಟಿಲ್ ಅದು ವರ್ಕರ್ಸ್ ತಪ್ಪಲ್ಲ, ಅದಕ್ಕೆ ಎಂಪ್ಲಾಯರ್ ಅವ್ರಿಗೆ ವೇಜ್ ಪೇ ಮಾಡಬೇಕಾಗುತ್ತೆ. ಸೊ ಅದು ಬಂದು ಅಬ್ನಾರ್ಮಲ್ ಐಡಲ್ ಟೈಮ್. ಸೊ ನ್ಯಾಚುರಲಿ ಬಿಸ್ನೆಸ್ ಬಂದು ಅವ್ರ ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ ನೋಡಿದಾಗ ಈ ಐಡಲ್ ಟೈಮ್ನ ಆದಷ್ಟು ಕಡಿಮೆ ಇಟ್ಕೋಬೇಕು. ಓಕೆ, ಸೊ ಈಗ ರೆಕಾರ್ಡ್ ಎಲ್ಲ ಮಾಡಾಯ್ತು ಅವ್ರಿಗೆ. ಸೊ ಟೈಮ್ ಕೀಪಿಂಗ್ ಮಾಡಾಯ್ತು, ಟೈಮ್ ಬುಕ್ಕಿಂಗ್ ಮಾಡಾಯ್ತು, ಐಡಲ್ ಟೈಮ್ ಎಷ್ಟು, ಓವರ್ ಟೈಮ್ ಎಷ್ಟು ಅಂತ ಗೊತ್ತಾಯಿತು. ಈಗ ಫೈನಲ್ ಆಗಿ ಎಂಪ್ಲಾಯೀಸ್ಗೆ ಪೇ ಮಾಡಬೇಕು. ಸೊ ಇದೇನಾಗುತ್ತೆ ಅಂದರೆ, ಫಸ್ಟ್ ಬಂದು ಟೈಮ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಬಂದು ಪೇರೋಲ್ ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತೆ. ಒಂದೊಂದೇ ವರ್ಕರ್ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು, ಎಷ್ಟೊಂದು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ನ. HR ಡಿಪಾರ್ಟ್ಮೆಂಟ್ ಈ ಕಡೆಯಿಂದ ಏನು ಮಾಡುತ್ತೆ ಅಂದರೆ, ಒಂದೊಂದು ವರ್ಕರ್ಗೆ ಎಷ್ಟು ರೇಟಲ್ಲಿ ಪೇ ಮಾಡಬೇಕು, ಅವರು 1 ಗಂಟೆಗೆ ಎಷ್ಟು ಪೇ ಮಾಡಬೇಕು, ಅಥವಾ 1 ಯೂನಿಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಪೇ ಮಾಡಬೇಕು ಅನ್ನೋದನ್ನೆಲ್ಲ ತೋರಿಸುತ್ತೆ. ಯಾಕಂದರೆ ಕೆಲವರು ಎಕ್ಸ್ಪೀರಿಯನ್ಸ್ ಇರ್ತಾರೆ, ಕೆಲವರು ಹೊಸದಾಗಿ ಸೇರ್ಕೊಂಡಿರ್ತಾರೆ. ಸೊ ಎಲ್ಲರಿಗೂ ಒಂದೇ ಸ್ಯಾಲ್ರಿ ಇರಲ್ಲ. ಸೊ ಆ ಡೀಟೇಲ್ಸ್ ಎಲ್ಲ HR ಡಿಪಾರ್ಟ್ಮೆಂಟ್ ಪೇರೋಲ್ ಡಿಪಾರ್ಟ್ಮೆಂಟ್ಗೆ ಹೇಳುತ್ತೆ. ಪೇರೋಲ್ ಡಿಪಾರ್ಟ್ಮೆಂಟ್ ಫೈನಲ್ ಆಗಿ ಏನು ಮಾಡುತ್ತೆ ಅಂದರೆ, ಎಲ್ಲ ಎಂಪ್ಲಾಯೀಸ್ದು ಪೇ ಸ್ಲಿಪ್ನ ಪ್ರಿಪೇರ್ ಮಾಡಿ ಅದನ್ನು ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತೆ. ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟೇ ಫೈನಲ್ ಆಗಿ ಪೇ ಮಾಡೋದು. ಸೊ ಇದು ಹೇಗೆ ಪೇ ಮಾಡುತ್ತೆ ಅಂದರೆ, ಎಂಪ್ಲಾಯೀಸ್ಗೆ ಡೈರೆಕ್ಟಾಗಿ ಪೇ ಮಾಡಿಬಿಡುತ್ತೆ. ಅದಲ್ಲದೆ ಕೆಲವು ಸ್ಟ್ಯಾಚ್ಯೂಟರಿ ಡಿಡಕ್ಷನ್ಸ್ ಇರ್ತವೆ, ಅದನ್ನೆಲ್ಲ ಸೆಪ್ರೇಟ್ ಆಗಿ ಆ ಬಾಡೀಸ್ಗೆ ಪೇ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಅಥವಾ ಕಂಟ್ರಿಬ್ಯೂಷನ್ ಟು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್, ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್, ಇಂಥ ಎಕ್ಸ್ಟ್ರಾ ಡಿಡಕ್ಷನ್ಸ್ ಎಲ್ಲ ಸೆಪ್ರೇಟ್ ಆಗಿ ತೆಗೆದುಬಿಟ್ಟು ನೆಟ್ ಪೇಮೆಂಟ್ ಮಾತ್ರ ಎಂಪ್ಲಾಯೀಸ್ಗೆ ಕೊಡುತ್ತೆ. ಸೊ ಇದೇ ಆ ಪೇರೋಲ್ ಪ್ರೊಸೀಜರ್, ಆಯಿತಾ. ಸೊ ಈಗ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದಿಸ್ ಟಾಪಿಕ್ ನೋಡೋಣ. ಸೊ ಅದೇ ಇನ್ಸೆಂಟಿವ್ ಬೇಸ್ಡ್ ಪೇಮೆಂಟ್ ಪ್ಲಾನ್ಸ್. ಸೊ ಅದನ್ನ ನೋಡೋಕೆ ಮೊದಲು ಹೇಗೆ ಪೇ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್ ಬಂದು ಟೈಮ್ ಬೇಸ್ಡ್ ಪೇಮೆಂಟ್. ಟೈಮ್ ಬೇಸ್ಡ್ ಏನಂದರೆ, ಈಗ ಒಂದು ವರ್ಕರ್ಗೆ 1 ಗಂಟೆ ಕಾಲಕ್ಕೆ ಇಷ್ಟು ಪೇ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್ 100 rupees per hour ಅಂತ ಇಟ್ಕೊಳ್ಳಿ. ಆಗ ಒಂದು ವರ್ಕರ್ 8 hours ಕೆಲಸ ಮಾಡಿದ್ರೆ ಅವ್ನಿಗೆ 800 rupees ಪೇ ಮಾಡ್ದಂಗಾಯ್ತು. ಸೊ ಅದು ಟೈಮ್ ಬೇಸ್ಡ್. ಇನ್ನೊಂದು ಬಂದು ಔಟ್ಪುಟ್ ಬೇಸ್ಡ್, ಅಂದರೆ ಅವ್ರು ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಪೇ ಮಾಡೋದು. 1 ಯೂನಿಟ್ಗೆ ಇವ್ರಿಗೆ 200 ಪೇ ಮಾಡೋಣ ಅಂದರೆ, ಅವ್ರು ಒಂದು ದಿನಕ್ಕೆ 5 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಆ ದಿನಕ್ಕೆ 1000 ಬಂದಂಗೆ ಆಯಿತು. ಸೊ ಇದು ಬಂದು ಸ್ಟ್ರೈಟ್ ಫಾರ್ವರ್ಡ್. ಈ 2 ಮೆಥಡ್ಸಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ, ವರ್ಕರ್ಸ್ಗೆ ಮೋಟಿವೇಶನ್ ಇಲ್ಲ, ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡೋ ಅನ್ನೋ ಮೋಟಿವೇಶನ್ ಇರಲ್ಲ. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಬರ್ತಿದೆ. ಸೊ ಮೋಟಿವೇಟ್ ಮಾಡೋಕ್ಕಂತಾನೆ ಕೆಲವು ಪ್ಲಾನ್ಸ್ ಇದ್ದಾವೆ, ಅವುಗಳನ್ನ ಇನ್ಸೆಂಟಿವ್ ಬೇಸ್ಡ್ ಪೇಮೆಂಟ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇನ್ಸೆಂಟಿವ್ ಇದೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಬಂದು ಹಾಲ್ಸೆ ಪ್ರೀಮಿಯಂ ಪ್ಲಾನ್. ಸೊ ಈ ಪ್ಲಾನ್ ಏನು ಮಾಡುತ್ತೆ ಅಂದರೆ, ಒಂದು ವರ್ಕರ್ ಟೈಮ್ ಸೇವ್ ಮಾಡಿದ್ರೆ ಆ ಟೈಮ್ ಸೇವ್ ಮಾಡೋದಕ್ಕೆ ಅವ್ರಿಗೆ ಬೋನಸ್ ಕೊಡ್ತಾರೆ. ಈಗ ಒಂದು ಕೆಲಸ ಬಂದು 8 hours ನಾರ್ಮಲ್ ಆಗಿ ಮುಗಿಸ್ಬೇಕಂತ ಇಟ್ಕೊಳ್ಳಿ. ಒಂದು ವರ್ಕರ್ ಬಂದು 6 hours ಮುಗಿಸಿದ್ರೆ 2 hours ಸೇವ್ ಮಾಡಿದಾನಲ್ಲ, ಆ 2 hours ಅರ್ಧ ಟೈಮ್ ಅವ್ರಿಗೆ ಪೇ ಮಾಡ್ತಾರೆ. ಸೊ 6 hours ಪೇಮೆಂಟ್ ಅವ್ರಿಗೆ ಬರುತ್ತೆ. ಅದಲ್ಲದೆ ಆ 2 hours ಸ್ಯಾಲ್ರಿ ಎಷ್ಟು, ಅದರಲ್ಲಿ ಅರ್ಧನ ವರ್ಕರ್ಗೆ ಪೇ ಮಾಡ್ತಾರೆ. ಸೊ ಅದು ಬಂದು ಅವ್ರಿಗೆ ಬೋನಸ್ ಆಗಾಯಿತು. ಸೊ ಇನ್ನು ಹಾಫ್ ಪೇಮೆಂಟ್ ಬಂದು ಎಂಪ್ಲಾಯರ್ಗೆ ಶೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಾನ್ ಬಂದು ರಾವನ್ ಪ್ರೀಮಿಯಂ ಪ್ಲಾನ್ ಅಂತ ಹೇಳ್ತೀವಿ. ಸೊ ಇದು ಹಾಲ್ಸೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಟ್ ಮೋರ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಸೊ ಅದಕ್ಕೆ ತುಂಬ ಜನ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲ್ ವೇಜ್ ಬರುತ್ತೆ ಅವ್ರಿಗೆ, ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅಷ್ಟಕ್ಕೆ ಸ್ಯಾಲ್ರಿ ಬರುತ್ತೆ. ಅದಲ್ಲದೆ ಅವ್ರಿಗೆ ಬೋನಸ್ ಹೇಗೆ ಬರುತ್ತೆ ಅಂದರೆ, ಅವರು ಎಷ್ಟು ಟೈಮ್ ಸೇವ್ ಮಾಡ್ತಾರೆ ಅದು ಸ್ಟ್ಯಾಂಡರ್ಡ್ ಟೈಮ್ಗೆ ಪ್ರಪೋರ್ಷನ್ ಆಗಿ ತೊಗೊಂಡು ಪೇ ಮಾಡ್ತಾರೆ. ಸೊ ಇದು ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ಕಷ್ಟ, ನೀವು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಅದಲ್ಲದೆ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಇದರಲ್ಲಿ ಏನಂದರೆ, ವರ್ಕರ್ಸ್ ಬಂದು ಈ ಪ್ಲಾನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಂದರೆ ಅವ್ರ ಅಡ್ವಾಂಟೇಜಾಗಿ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಆ ಫಸ್ಟ್ ಮೆಥಡ್ ತೊಗೊಳ್ಳೋಣ, ಹಾಲ್ಸೆ ಪ್ರೀಮಿಯಂ ಪ್ಲಾನ್. ಅದರಲ್ಲಿ ಒಂದು ವರ್ಕರ್ ಎಷ್ಟು ಟೈಮ್ ಸೇವ್ ಮಾಡ್ತಾನೆ ಅಷ್ಟು ಬೋನಸ್ ಅವನಿಗೆ ಸಿಗ್ತಿದೆ. ಸೊ ಅದಕ್ಕೆ ಅವ್ರು ಜಾಸ್ತಿ ಟೈಮ್ ಸೇವ್ ಮಾಡ್ತಾರೆ ಜಾಸ್ತಿ ಬೋನಸ್ ಸಿಗುತ್ತೆ.
ಸೊ ಅದರಿಂದ ಏನಾಗ್ಬೋದು ಅಂದರೆ ವರ್ಕರ್ಸ್ ಬಂದು ಅವರ ಕ್ವಾಲಿಟಿನ ಕಡಿಮೆ ಮಾಡ್ಬೋದು, ಎಫಿಷಿಯನ್ಸಿ ಕಡಿಮೆ ಆಗ್ಬೋದು, ಬೇಗ ಕೆಲಸ ಮಾಡಿ ಬೇಗ ಮುಗಿಸ್ಬೇಕು, ಬೇಗ ಟೈಮ್ ಸೇವ್ ಮಾಡಬೇಕಂತ ಪ್ರಾಡಕ್ಟ್ ಕ್ವಾಲಿಟಿ ಕಡಿಮೆ ಆಗ್ಬೋದು. ಸೊ ಅದು ಇದರಲ್ಲಿ ನಡೆಯಲ್ಲ. ಯಾಕಂದರೆ ಈ ಪ್ಲ್ಯಾನಲ್ಲಿ ಆ ಸ್ವೀಟ್ ಸ್ಪಾಟ್ ಯಾವುದಂದ್ರೆ 50% ಆಫ್ ದ ಟೈಮ್ ಸೇವ್ಡ್ ಇದ್ದಾಗ ಮಾತ್ರ. ಸೊ ಒಂದು ವರ್ಕರ್ಗೆ ಮ್ಯಾಕ್ಸಿಮಮ್ ಬೋನಸ್ ಬರೋದು ಬಂದು ಅವ್ರ ಟೈಮ್ ಬಂದು 50% ಆಫ್ ಆ್ಯಕ್ಚುಯಲ್ ಟೈಮ್ ತೊಗೊಂಡಾಗ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಲಸಕ್ಕೆ ಸ್ಟ್ಯಾಂಡರ್ಡ್ ಟೈಮ್ 8 hours ಅಂತ ಇಟ್ಕೊಳ್ಳಿ. ಒಂದು ವರ್ಕರ್ ಬಂದು 8 hours ಮಾಡಿದ್ರೆ ಅವ್ರಿಗೆ ಬೋನಸ್ ಏನು ಬರಲ್ಲ, ಯಾಕಂದರೆ ಟೈಮ್ ಸೇವ್ ಮಾಡಿಲ್ಲ. 7 hours ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಬೋನಸ್ ಬರುತ್ತೆ. 6 ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. 5 ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಒಂದು ವೇಳೆ 4 ಮಾಡಿದ್ರೆ, 4 ಬಂದು ಎಕ್ಸಾಕ್ಟ್ ಆಗಿ ಹಾಫ್ ಅಲ್ಲ, 8 4 ಮಾಡಿದಾಗ ಅವ್ರಿಗೆ ಬೋನಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಒಂದು ವೇಳೆ ಅವ್ರು ಇನ್ನೂ ಕಷ್ಟಪಟ್ಟು ಇನ್ನೂ 3 hours ಮಾಡಿಬಿಟ್ರೆ ಅವ್ರಿಗೆ ಬೋನಸ್ ಮತ್ತೆ ಕಡಿಮೆ ಆಗೋಗುತ್ತೆ. ಸೊ ಅವ್ರಿಗೆ ಮ್ಯಾಕ್ಸಿಮಮ್ ಬೋನಸ್ ಬರೋದು ಬಂದು 50% ಆಫ್ ದ ಟೈಮ್ ಸೇವ್ ಇದ್ದಾಗ ಮಾತ್ರ. ಸೊ ನ್ಯಾಚುರಲಿ ಇವಾಗ ಏನಾಗುತ್ತೆ ಅಂದರೆ ವರ್ಕರ್ಸ್ಗೆ ಫಾಸ್ಟಾಗಿ ಕೆಲಸ ಮಾಡುವ ಅನ್ನೋ ಇದಿರಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಸ್ವಲ್ಪ ಬೇಗ ಮಾಡಿದ್ರೆ ಬೋನಸ್ ಬರುತ್ತೆ ಅನ್ನೋ ಮೋಟಿವೇಶನ್ ಇರುತ್ತೆ. ಸೊ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಮೇಂಟೈನ್ ಆದಂಗೆ ಆಯಿತು, ಅಟ್ ದ ಸೇಮ್ ಟೈಮ್ ವರ್ಕರ್ಸ್ನ ಕೂಡ ಮೋಟಿವೇಟ್ ಮಾಡ್ದಂಗೆ ಆಯಿತು. ಬಟ್ ಈ ಮೆಥಡಲ್ಲಿ ಮೈನ್ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ಲ್ಯಾನ್. ಅದಲ್ಲದೆ ತುಂಬ ಜನಕ್ಕೆ ತುಂಬ ವರ್ಕರ್ಸ್ಗೆ ಅದು ಡಿಮೋಟಿವೇಟಿಂಗ್ ಆಗಿ ಕೂಡ ಇರ್ಬೋದು. ಅವ್ರಿಗೊಂದು ವೇಳೆ ಒಂದು ಕೆಲಸ ಚೆನ್ನಾಗಿ ಬರುತ್ತೆ, ಅದು ಬೇಗ ಮಾಡಿದ್ರೆ ಅವರು ಚೆನ್ನಾಗೇ ಮಾಡ್ತಾರೆ, ಬಟ್ ಆದರೂ ಈ ಪ್ಲ್ಯಾನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಬೋನಸ್ ಕಡಿಮೆ ಆಗುತ್ತಲ್ಲ. ಸೊ ಅಂಥ ಡಿಫ್ರೆನ್ಸಸ್ ಇದೆ. ಬಟ್ ಸ್ಟಿಲ್ ಫಸ್ಟ್ ಪ್ಲ್ಯಾನ್ ಜೊತೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಎಫಿಷಿಯೆಂಟ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಎಂಪ್ಲಾಯಿ ಟರ್ನ್ ಓವರ್. ಎಂಪ್ಲಾಯಿ ಟರ್ನ್ ಓವರ್ ಏನಂದರೆ ದ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದ ವರ್ಕ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಕಂಪೋಸಿಷನ್ ಅಂದರೆ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ವರ್ಕರ್ಸ್ ಇದ್ದಾರೆ ಅಂತ. ಸೊ ಅವಾಗ ಚೇಂಜ್ ಆಗ್ತಾ ಇರ್ಬೋದು, ಹೊಸಬರು ಬರ್ಬೋದು, ಕೆಲವರು ಬಿಟ್ಟೋಗ್ಬೋದು, ಹಂಗೇನಾದರೂ ಆಗುತ್ತಲ್ಲ. ಸೊ ಅದು ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ನೋಡೋದೇ ಎಂಪ್ಲಾಯಿ ಟರ್ನ್ ಓವರ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ 3 ಮೆಥಡ್ಸ್ ಇದೆ. ಸೊ ಫಸ್ಟ್ ಬಂದು ರೀಪ್ಲೇಸ್ಮೆಂಟ್ ಮೆಥಡ್. ಸೊ ಇದರಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಎಷ್ಟು ಜನ ರೀಪ್ಲೇಸ್ ಆಗಿದ್ದಾರೆ ಅಂತ ನೋಡ್ತೀವಿ. ಸೊ ಅದು ಬಂದು ರೀಪ್ಲೇಸ್ಮೆಂಟ್ ಮೆಥಡ್. ಫಾರ್ಮುಲಾ ಬಂದು ನಂಬರ್ ಆಫ್ ಎಂಪ್ಲಾಯೀಸ್ ರೀಪ್ಲೇಸ್ ಡಿವೈಡೆಡ್ ಬೈ ಆವ್ರೇಜ್ ಎಂಪ್ಲಾಯೀಸ್ ಆನ್ ಪೇರೋಲ್. ಸೊ ಕನ್ಫ್ಯೂಸಿಂಗ್ ಆಗಿದ್ರೆ ನ್ಯಾಚುರಲಿ ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇವಾಗ ಜಸ್ಟ್ ಏನಂತ ತಿಳ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಬಂದು ಸೆಪ್ರೇಷನ್ ಮೆಥಡ್. ಸೆಪ್ರೇಷನ್ ಅಂದರೆ ಎಷ್ಟು ಜನ ಸೆಪ್ರೇಟ್ ಆಗಿದ್ದಾರೆ ಅಂತ, ಎಷ್ಟು ಜನ ಬಿಟ್ಟೋಗಿದ್ದಾರೆ ಕೆಲಸ ಅಂತ. ಸೊ ಅವರು ಡಿಫ್ರೆಂಟ್ ರೀಸನ್ಗೆ ಬಿಟ್ಟಿರ್ಬೋದು, ಅವರೇ ರಿಸೈನ್ ಆಗಿರ್ಬೋದು, ರಿಟೈರ್ ಆಗಿರ್ಬೋದು, ಅಥವಾ ಆಫೀಸೇ ಅವ್ರನ್ನ ಟರ್ಮಿನೇಟ್ ಮಾಡಿರ್ಬೋದು, ಏನಾದರೂ ಆಗಿರುತ್ತಲ್ಲ. ಸೊ ಎಷ್ಟು ಜನ ಬಿಟ್ಟೋಗಿದ್ದಾರೆ ಅನ್ನೋದನ್ನು ನೋಡೋದೇ ಸೆಪ್ರೇಷನ್ ಮೆಥಡ್. ಆ್ಯಂಡ್ ಲಾಸ್ಟ್ ಆಗಿ ಬಂದು ಫ್ಲಕ್ಸ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದೇನು ಮಾಡುತ್ತೆ ಅಂದರೆ ಎಷ್ಟು ಜನ ರೀಪ್ಲೇಸ್ ಆಗಿದ್ದಾರೆ ಅಂತ ತಗೊಳುತ್ತೆ, ಎಷ್ಟು ಜನ ಸೆಪ್ರೇಟ್ ಆಗಿದ್ದಾರೆ ಅಂತ ಕೂಡ ತಗೊಳುತ್ತೆ, ಅದಲ್ಲದೆ ಎಷ್ಟು ಜನ ಹೊಸದಾಗಿ ಸೇರ್ಕೊಂಡಿದ್ದಾರೆ ಅಂತ ಕೂಡ ತಗೊಳುತ್ತೆ. ಸೊ ಮೂರನ್ನ ಆ್ಯಡ್ ಮಾಡಿ ಆವ್ರೇಜ್ ನಂಬರ್ ಆಫ್ ಎಂಪ್ಲಾಯೀಸ್ ಆನ್ ಪೇರೋಲ್ ಡಿವೈಡ್ ಮಾಡ್ತೀವಿ. ಸೊ ಏನಕ್ಕೆ ಇದನ್ನು ಮಾಡ್ತೀವಿ ಅಂದರೆ ನ್ಯಾಚುರಲಿ ಎಂಪ್ಲಾಯಿ ಟರ್ನ್ ಓವರ್ ಆದಾಗ ಬಿಸ್ನೆಸ್ಗೆ ಕಾಸ್ಟ್ ಇದೆ. ಸೊ 2 ಕಾಸ್ಟ್ ಬಂದು ರೀಪ್ಲೇಸ್ಮೆಂಟ್ ಕಾಸ್ಟ್ ಆ್ಯಂಡ್ ಪ್ರಿವೆಂಟೇಟಿವ್ ಕಾಸ್ಟ್. ಸೊ ಫಸ್ಟ್ ಬರೋದು ಬಂದು ಪ್ರಿವೆಂಟೇಟಿವ್ ಕಾಸ್ಟ್. ಸೊ ಇದೇನಂದರೆ ಈ ಎಂಪ್ಲಾಯಿ ಟರ್ನ್ ಓವರ್ನ ಆಗದೆ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಇರೋ ಕಾಸ್ಟ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಏನಕ್ಕೆ ಈ ಎಂಪ್ಲಾಯಿ ಟರ್ನ್ ಓವರ್ ಆಗುತ್ತೆ ಅಂತ ನೋಡೋಣ. 3 ಮೈನ್ ರೀಸನ್ಸ್ ಅಂತ ಹೇಳ್ಬೋದು. ಫಸ್ಟ್ ಬಂದು ಅವಾಯ್ಡಬಲ್ ರೀಸನ್ಸ್, ಇನ್ನೊಂದು ಬಂದು ಅನ್ಅವಾಯ್ಡಬಲ್, ಆಮೇಲೆ ಪರ್ಸನಲ್ ರೀಸನ್ಸ್. ಸೊ ಅವಾಯ್ಡಬಲ್ ಏನಂದರೆ ಬಿಸ್ನೆಸ್ ಅವಾಯ್ಡ್ ಮಾಡ್ಬೋದು ಈ ರೀಸನ್ಸ್ನ. ಸೊ ಇದೇನಂದರೆ ಒಂದು ವೇಳೆ ಅವರು ಒಂದು ಬ್ಯಾಡ್ ವರ್ಕಿಂಗ್ ಕಂಡೀಷನ್ಸ್ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ಕಡಿಮೆ ಸಂಬಳ ಕೊಡ್ತಿದ್ದಾರೆ. ಸೊ ಈಗ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲಿ ವರ್ಕರ್ಸ್ ಬಿಟ್ಟು ಹೋಗ್ತಾರೆ. ಸೊ ಇದು ಬಂದು ಮ್ಯಾನೇಜ್ಮೆಂಟ್ ಕೈಯಲ್ಲಿದೆ. ಸೊ ಇವ್ರು ಈ ರೀಸನ್ಸ್ನ ಅವಾಯ್ಡ್ ಮಾಡ್ಬೋದು. ಅನ್ಅವಾಯ್ಡಬಲ್ ರೀಸನ್ಸ್ ಅಂತ ಮ್ಯಾನೇಜ್ಮೆಂಟ್ ಕೈಲಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಬಂದು ಬರೀ ಸೀಸನಲ್ಲಿ ಕೆಲಸ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಸೊ ನ್ಯಾಚುರಲಿ ಆ ಸೀಸನ್ ಆದಾಗ ಜನರು ಬಿಟ್ಟು ಹೋಗ್ತಾರೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಅದಲ್ಲದೆ ಎಕಾನಮಿ ಅಥವಾ ಇಂಡಸ್ಟ್ರಿನೇ ಬೀಳ್ಬೋದು, ಇದು ಮ್ಯಾನೇಜ್ಮೆಂಟ್ ಕೈಯಲ್ಲಿಲ್ಲ. ಸೊ ಇದು ಅನ್ಅವಾಯ್ಡಬಲ್ ರೀಸನ್ಸ್. ಲಾಸ್ಟಾಗಿ ಪರ್ಸನಲ್ ರೀಸನ್ಸ್ ಬಂದು ಕೂಡ ಬಿಸ್ನೆಸ್ ಕೈಯಲ್ಲಿಲ್ಲ, ಬಟ್ ಸ್ವಲ್ಪ ಅವ್ರ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ಬೋದು. ಈಗ ಪರ್ಸನಲ್ ಬಂದು ಒಂದು ವರ್ಕರ್ಗೆ ಇನ್ನೂ ಒಳ್ಳೆ ಕೆಲಸ ಸಿಕ್ತು, ಅಥವಾ ಅವ್ರಿಗೆ ಫ್ಯಾಮಿಲಿ ಸಿಚುವೇಶನ್ ಚೇಂಜ್ ಆಯಿತು, ಹಿಂಗೇನಾದರೂ ಆದಾಗ ಬಿಟ್ಟು ಹೋಗ್ತಾರಲ್ಲ, ಅದು ಬಂದು ಪರ್ಸನಲ್ ರೀಸನ್ಸ್. ಸೊ ಇವೆಲ್ಲ ಆಗ್ತಾ ಇರ್ತವೆ. ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಕಾಸ್ಟ್ ತೊಗೊಳ್ತಾರೆ, ಅದನ್ನೇ ನಾವು ಪ್ರಿವೆಂಟೇಟಿವ್ ಕಾಸ್ಟ್ ಅಂತ ಹೇಳೋದು. ಸೊ ಇದು ಬಂದು ಫಸ್ಟ್ ಟೈಪ್ ಆಫ್ ಕಾಸ್ಟ್. ಸೆಕೆಂಡ್ ಬಂದು ರೀಪ್ಲೇಸ್ಮೆಂಟ್ ಕಾಸ್ಟ್. ಸೊ ಒಂದು ವೇಳೆ ಪ್ರಿವೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅದಾಗಿಲ್ಲ ಅವ್ರ ಕೈಯಲ್ಲಿ, ಎಂಪ್ಲಾಯೀಸ್ ಬಿಟ್ಟೋಗ್ಬಿಟ್ರು, ಈಗ ಹೊಸದಾಗಿ ಬೇರೆಯವ್ರನ್ನ ತಂದ್ಕೋಬೇಕಲ್ಲ, ಅದನ್ನು ಆವಾಗ ಏನು ಹೊಸ ಕಾಸ್ಟ್ ಆಗುತ್ತೆ ಅದನ್ನು ರೀಪ್ಲೇಸ್ಮೆಂಟ್ ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಇಂಟರ್ವ್ಯೂಸ್ ಇರ್ಬೋದು, ಅಥವಾ ಕಾಸ್ಟ್ ಆಫ್ ಟ್ರೈನಿಂಗ್ ಇರ್ಬೋದು, ಇದೆಲ್ಲ ರೀಪ್ಲೇಸ್ಮೆಂಟ್ ಕಾಸ್ಟ್. ಸೊ ಇದೆಲ್ಲ ನೋಡೋಕ್ಕೇ ಎಂಪ್ಲಾಯಿ ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಸೊ ಲೇಬರ್ ಕಾಸ್ಟಿಂಗಲ್ಲಿ ನೀವು ತಿಳ್ಕೊಬೇಕಾಗಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಇದಕ್ಕೆ ರಿಲೇಟೆಡ್ ಆಗಿ ನಾವು ಪ್ರಾಬ್ಲಮ್ಸ್ ಮಾಡಿ ತೋರಿಸ್ತೀನಿ. ಸೊ ಅವಾಗ ನಿಮಗೆ ಈ ಕಾನ್ಸೆಪ್ಟ್ಸ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇಗ ಸಿಗೋಣ.